ಬಿಗ್ ಬಾಸ್ ಹೋದ್ಮೇಲೆ ಕೆಲವೊಬ್ರು ನಮ್ಗೆ ಪಾಸಿಟಿವ್ ಫ್ಯಾನ್ಸ್ ಇರ್ತಾರೆ ಅಂಡ್ ನೆಗೆಟಿವ್ ಆಗಿರುವಂತವ್ರು ಇರ್ತಾರೆ. ಯಾಕಂತಂದ್ರೆ ಎಲ್ಲರನ್ನ ನಾವು ಮೆಚ್ಚೋದಕ್ಕೆ ನಮ್ಮ ವ್ಯಕ್ತಿತ್ವದಿಂದ ಸಾಧ್ಯನೇ ಇಲ್ಲ. ಬಿಕಾಸ್ ಯಾಕಂತಂದ್ರೆ ಈ ಪ್ರಪಂಚದಲ್ಲಿ ಡಿಫ್ರೆಂಟ್ ಮೈಂಡ್ ಸೆಟ್ ಅವ್ರು ಇರ್ತಾರೆ. ಸೊ ಅವರಂತೂ ಒಳಗಡೆ ಆಟ ಆಡ್ತಿರ್ತಾರೆ, ಹೊರಗಡೆಯಿಂದ ನೀವು ನೋಡ್ತಿರ್ತಾರೆ ಆಸ್ ಎ ಆಡಿಯನ್ ಆಗಿರ್ಬೋದು ಅಥವಾ ಅವ್ರ ಹಸ್ಬೆಂಡ್ ಆಗಿರ್ಬೋದು, ಆಸ್ ಎ ಫ್ಯಾಮಿಲಿ ಮೆಂಬರ್ ಆಗಿ. ಸೊ ಕೆಲವು ಟ್ರೋಲ್ಸ್ ಬಗ್ಗೆ ಈ ತರ ಎಲ್ಲ ಬಂದಾಗ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ? ಅಂದ್ರೆ ಬೇಜಾರು ಅನ್ನೋದಕ್ಕಿಂತ ಓಕೆ ಅಂದ್ರೆ ಓಕೆ ಮೈಂಡ್ ಸೆಟ್ ಹೆಂಗಿರತ್ತೆ ಅನ್ನೋದು ಅಂದ್ರೆ ಕೆಲವೊಂದ್ಸರಿ ಮುಂಚೆ ಆ ಥರದ್ದು ಯಾರೋ ಇನ್ನೊಬ್ರನ್ನ ಯಾರೋ ಟ್ರೋಲ್ ಅಥವಾ ಇನ್ನೊಂದೇನೋ ಮಾಡಿದಾಗ ನಾನು ನಕ್ಕಿದ್ದೆ. ಬಟ್ ಇದಿಲ್ಲಿ ನನ್ಗೆ ಗೊತ್ತಿರೋರ್ಗೆ ಆ ಥರದ್ದೇನೋ ಟ್ರೋಲ್ ಅಂತ ಇನ್ನೊಂದು ಅಂತ ಮಾಡಿದಾಗ ಆಗ ಅರ್ಥ ಆಯ್ತು. ಅಂದ್ರೆ ಬೇಸಿಕಲಿ ಏನಂದ್ರೆ ಟ್ರೋಲ್ ಮಾಡೋರು ಒಂದ್ಸರಿ ಯೋಚನೆ ಮಾಡ್ಬಿಟ್ಟು ಅಂದ್ರೆ ಅವ್ರೇನು ಅಂತ. ಈಗ ನಾನೇನ್ ಹೇಳಿದ್ನಲ್ಲ, ಅವಳು ಗೇಮೇ ಆಡಿಲ್ಲ ಅಲ್ಲಿ ಹೋಗ್ಬಿಟ್ಟು. ಅಂದ್ರೆ ಆ ಜರ್ನಿನ ಅವಳು ಆ ಫೀಲ್ ಮಾಡ್ಕೊಂಡು ಆ ಪ್ರೋಸೆಸ್ ಅನ್ನ ಎಂಜಾಯ್ ಮಾಡ್ಕೊಂಡ್ ಬಂದ್ಲು. ಸೊ ಅದನ್ನ ಆ ಟ್ರೋಲ್ ಮಾಡೋರು ಯಾರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ. ಅಂದ್ರೆ ನಾವು ಬೇಸಿಕಲಿ ಯಾರಿಗೆ ಆದ್ರೂ ನಾವ್ ಏನೇ ಹೇಳಿದ್ರು ಅವ್ರು ಅಷ್ಟು ಅರ್ಥ ಮಾಡ್ಕೊಳ್ಳೋ ಡೌಟ್ ಅಂತ ನನ್ಗೆ ಅನ್ಸಿದ್ದು. ಸೊ ಆಮೇಲೆ ನಾನು ಇಗ್ನೋರ್ ಮಾಡಕ್ ಶುರು ಮಾಡಿದೆ, ಇದನ್ನ ಯೋಚನೆ ಮಾಡಿ ಓಕೆ ಹಿಂಗೆ ಅಂತ. ಸೊ ಅದ್ರ ಬಗ್ಗೆ ಏನಕ್ಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋದು ಹೇಗೆ ಅಂದ್ರೆ ಯಾವ್ದೇ ಒಂದಿದು ತಲೆನೇ ಕೆಡಿಸ್ಕೊಂಡಿಲ್ಲ ಅದು ಇದು ಅಂತ ಹೇಳೋದು ಸುಳ್ಳು. ಹೇಗೆ ಅಂದ್ರೆ ಅದು ಎಲ್ಲೋ ಫೀಲ್ ಆಗುತ್ತೆ ಗುರು. ಇದು ನಾವೆಲ್ಲೋ ನೋಡಿ ನಕ್ಕಿದ್ವಿ ಮುಂಚೆ ಯಾರ್ದೋ ಬಂದಿದ್ದಾಗ. ಸೊ ಹೆಂಗೋ ಈ ತರದ್ದೇರೋ ಬರ್ದಾಗ ಓಕೆ ಹಿಂಗಾಗಿರುತ್ತಲ್ವಾ ಯಾರಿಗೋ ಒಬ್ಬರಿಗೆ ಅಂತ. ಸೊ ಟ್ರೋಲ್ ಮಾಡೋರು ಅವ್ರ ಫ್ಯಾಮಿಲಿಗೆ ಯಾರೋ ಒಬ್ರು ಟ್ರೋಲ್ ಮಾಡಿದಾಗ ಅದೇನ್ ಫೀಲ್ ಆಗತ್ತೆ ಅನ್ನೋದು ಗೊತ್ತಾಯ್ತು.